ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಿರೇಹೆದ್ನಾಳ ಶ್ರೀ ಬಸವೇಶ್ವರ ಶಾಲೆ ಆವರಣದಲ್ಲಿ ಕಲಾಭಾರತಿ ಕಲಾ ಸಂಘ ಇವರ ವತಿಯಿಂದ ಶ್ರೀ ಬಣಕಾರ ಮುಗ್ಗಪ್ಪ ಕಲಾಭಾರತಿ ಕಲಾ ಸಂಘ ಅಧ್ಯಕ್ಷರ ಅವಳಿ ಶ್ರೀಗಳ ತುಲಾಭಾರ ಕಾರ್ಯಕ್ರಮ ಹಾಗೂ 31 ದಂಪತಿಗಳಿಗೆ ಆದರ್ಶ ದಂಪತಿಗಳ ಅವಾರ್ಡ್ 2024 ಮತ್ತು ಲೋಕ ಕಲ್ಯಾಣಕ್ಕಾಗಿ ಗುಡಿ ತುಂಬು ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಕಾಲಜ್ಞಾನಿ ಬ್ರಹ್ಮ ಶ್ರದ್ಗುರು ಡಾಕ್ಟರ್ ಶ್ರೀ ಶರಣಬಸವ ಮಹಾಸ್ವಾಮಿಗಳು, ಸ್ಥಳೀಯ ಶ್ರೀಗಳು, ಶ್ರೀರಾಮುಲು ಇನ್ನೂ ಹಲವಾರು ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ವಿಜಯನಗರ ಜಿಲ್ಲೆ. ಅವರ ಆಶೀರ್ವಾದ ಪಡ್ಕೊಂಡಂತ ಸೌಭಾಗ್ಯ ಕೂಡ ನನಗೆ ಸಿಕ್ಕಿದೆ. ಹಂಗಾಗಿ ಒಂದು ಕಡೆ ಕಲ್ಲಯ್ಯಜ್ಜನವರು, ಒಂದು ಕಡೆ ನಮ್ಮ ಕಾಲಜ್ಞಾನಿ ಶ್ರೀಗಳು, ಅವರು ಸಮ್ಮುಖದಲ್ಲಿ ಅನೇಕ ಮಂದಿ ಶ್ರೀಗಳು, ಒಂದು ಕಡೆ ಇನ್ನೊಬ್ಬ ಶ್ರೀಗಳಾದಂಥ ನಮ್ಮ ಚಿದಾನಂದ ಸ್ವಾಮೀಜಿಯವರು, ಹಿರೇಮಠನವರು, ಭಗವಂತ ಶ್ರೀಗಳು, ಅನೇಕ ಮಂದಿ ಹರಿಗುರ ಚರಣನ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ವೇದಿಕೆ ಮೇಲೆ ನಾನು ನೋಡಿದರೆ ಒಂದು ರೀತಿ ಭಾವೈಕ್ಯಕ್ಕೆ ಸಂಕೇತ ಅಂದರೆ ಈ ವೇದಿಕೆ ಒಂದು ಸಾಕ್ಷಿ ಅಂತೇಳಿ ನನಗೆ ತಿಳಿತಾ ಇದೆ. ಯಾಕಂದರೆ ಇವತ್ತು ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಸಂತೋಷ್ ಅವರು ಮತ್ತು ಹಿರಿಯರಂಥ ಗಿರೀಶ್ ಅಣ್ಣನವರು, ರಾಮುಲವರೇ, ಇವತ್ತು ನಾವು ಮೂಗಣ್ಣನವರು ಉಭಯ ಅಜ್ಜನವರದ ತುಲಾಭಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ತಾವು ಬರಬೇಕು, ಬಂದು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತೇಳಿ ಕರೆದಂಥ ಟೈಮಲ್ಲಿ ಒಂದು ಕಡೆ ಇನ್ನೊಬ್ಬ ಅಜ್ಜವರು ಯಾರು ಬರ್ತಾ ಇದ್ದಾರೆ ಅಂದರೆ ಗಜೇಂದ್ರಗಢದಿಂದ ಇವತ್ತು ಕಾಲಜ್ಞಾನಿಗಳಾದಂಥ ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಕೂಡ ಅವರು ತಿಳಿಸಿದರು. ನಂತರ ವೇದಿಕೆ ಮೇಲೆ ಅವ್ರದೇ ಆದಂಥ ಶಕ್ತಿಯನ್ನು ಹೊಂದಿಕೊಂಡು ಅನೇಕ ಮಂದಿ ಹರಿಯರಿಗುರು ಚರಣ ಗುರುಗಳು ಕೂಡ ಬಂದಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಾವು ಕೂಡ ಗವಾಯಿಗಳ ಶಿಷ್ಯರಾಗಿ ಸುಮಾರಾಗಿ ಅನೇಕ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಹಂಗಾಗಿ ಪಂಡಿತ ಪಟ್ಟರಾಜ್ ಕವಿ ಗವಾಯಿಗಳನ್ನ ಆಶ್ರಮದಲ್ಲಿ ಅನೇಕ ಮಂದಿ ಅಂಧರು, ಅನಾಥರ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡೋದ್ರ ಮೂಲಕ, ಆಶ್ರಯನ್ನು ಕೊಡೋದ್ರ ಮೂಲಕ, ಉಚಿತವಾಗಿ ದಾಸವನ್ನು ಕೊಡೋದ್ರ ಮೂಲಕ ಬಹಳಷ್ಟು ಮಂದಿ ಮಕ್ಕಳಿಗೆ ಬೆಳಕನ್ನು ಕೊಡಂತ ಕೆಲಸ ಪಂಡಿತ ಪುಟ್ಟರಾಜ್ ಕವಿ ಗವಾಯಿಗಳು ಮಾಡಿದ್ದಾರೆ. ಹಂಗಾಗಿ ಆ ಹಾದಿಯಲ್ಲಿ ಇವತ್ತು ಕಲ್ಲಯ್ಯಜ್ಜವರು ಕೂಡ ಇವತ್ತು ಅನೇಕ ತುಲಾಭಾರ ಕಾರ್ಯಕ್ರಮದಲ್ಲಿ ಕೂಡ ಅವ್ರು ಕೂಡ ಓದಂತ ಬಂದಂತ ಕಡೆ ಎಲ್ಲ ಕಡೆ ಕೂಡ ತುಲಾಭಾರ ಕಾರ್ಯಕ್ರಮಗಳನ್ನ ಆಗ್ತಾ ಇದಾವ. ಜೊತೆಲಿ ಅನೇಕ ಕಾರ್ಯಕ್ರಮಗಳು ಓದಂತ ಟೈಮಲ್ಲಿ ಕೂಡ ಒಂದು ರೀತಿ ಇವತ್ತು ಏನು ಪಂಡಿತ ಪುಟ್ಟರಾಜ್ ಕವಿ ಗವಾಯಿಗಳನ್ನ ಅವರ ಕೀರ್ತನೆಗಳ ಮೂಲಕ, ಅವರ ಹಾಡುಗಳ ಮೂಲಕ, ರಂಗಭೂಮಿ ಕಲಾವಿದರ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಭಾವನೆಗಳೇನಿದ್ದಾನೆ ಆ ಭಾವನೆಗಳನ್ನು ಹಂಚ್ಕೊಂಡಂತ ಕೆಲಸ ಕೂಡ ಅವತ್ತಿನ ಶ್ರೀಗಳು ಮಾಡ್ಕೊಂತ ಬಂದಿದ್ದಾರೆ. ಹಂಗಾಗಿ ಇವತ್ತು ಸುಮಾರು 97 ವರ್ಷಗಳ ಕಾಲ ಅವರು ಜೀವಂತವಾಗಿದ್ದು ಬಹುಶಃ ನಡೆದಾಡುವ ದೇವರು ಯಾರನ್ನಿದ್ದಾರೆ ಅಂದ್ರೆ ಪಂಡಿತ ಪುಟ್ಟರಾಜ್ ಕವಿ ಗವಾಯಿಗಳು ಅನ್ನಂತ ಮಾತನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಹಂಗಾಗಿ ನನಗೆ ಕೂಡ ಒಂದು ಅವಕಾಶ ಸಿಕ್ಕಿತ್ತು ಅವತ್ತಿನ ಸಂದರ್ಭದಲ್ಲಿ. ಗವಾಯಿಗಳು 97 ವರ್ಷಗಳ ಕಾಲ 2010ರಲ್ಲಿ
ಅವರು ಲಿಂಗೈಕ್ಯ ಆದಂಥ ಟೈಮಲ್ಲಿ ನಾನು ಅವತ್ತಿನ ಶ್ರೀಗಳು, ಅವತ್ತು ನಾನು ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳಾಗಿದ್ದೆ. ಬಹುಶಃ ನಮ್ಮ ಕಾಲಗ್ರಾನಿ ಶ್ರೀಗಳು ಕೂಡ ಅವತ್ತು ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಆ 2010ರಲ್ಲಿ ಅವರು ಲಿಂಗೈಕ್ಯ ಆದಂಥ ಟೈಮಲ್ಲಿ ಬಹುಶಃ ನಾನು, ಆಚಾರ್ಯವರು ಅವತ್ತು ಗೃಹ ಮಂತ್ರಿಗಳಾಗಿದ್ದರು, ಬೊಮ್ಮಾಯಿಯವರು ನಾವು ಕೂಡ ಇದ್ವಿ. ಆ ಸಂದರ್ಭದಲ್ಲಿ ಅವತ್ತು ರಾಮುಲವ್ರನ್ನ ನೀವು ಇದರಲ್ಲಿ ಅವ್ರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಅವತ್ತು ವಿಶೇಷವಾಗಿ ನನ್ನ ಅಲ್ಲಿ ಮಡಿ ಮಾಡಿಕೊಂಡು ಅಂತ್ಯ ಸಂಸ್ಕಾರದಲ್ಲಿ ನನಗೆ ಪಾಲ್ಗೊಳ್ಳೋಕ್ಕೆ ಅವಕಾಶವನ್ನು ಎಲ್ಲ ಕಾಲಜ್ಞಾನ ಶ್ರೀಗಳು ಅದು ಹಿಡ್ಕೊಂಡು ಅನೇಕ ಮಂದಿ ಶ್ರೀಗಳ ಆಶೀರ್ವಾದದಿಂದ ಅವತ್ತು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಲಿಂಗೈಕ್ಯ ಕಾರ್ಯಕ್ರಮದಲ್ಲಿ ಕೂಡ ನನಗೆ ಭಾಗವಹಿಸ್ಲಿಕ್ಕೆ ಅವತ್ತು ಅವಕಾಶ ಸಿಗುತ್ತೆ. ನಂತರ ದಿನಗಳಲ್ಲಿ ಅನೇಕ ಪರಿವರ್ತನೆಗಳು, ಅಂದ್ರೆ ಜೀವನದಲ್ಲಿ ಯಾವ ಹುಟ್ಟು ಅನ್ನಂಥದ್ದು ಅದು ಶಾಶ್ವತ ಅಲ್ಲ. ಅಕಸ್ಮಿತವಾಗಿ ನಾವೇನು ಹುಟ್ಟಿದಂಥ ಟೈಮಲ್ಲಿ ಸಂಸ್ಕಾರ ಅನ್ನಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಬಹುಶಃ ಈ ಸಂಸ್ಕಾರದ ಜೊತೆಲಿ ಮನುಷ್ಯನ ಭಾವಗಳು, ಹಾವಗಳು ಕೂಡ ಎಲ್ಲ ಕೂಡ ಬದಲಾವಣೆ ಆಗಬೇಕಾಗುತ್ತೆ. ಹಾಗಾಗಿ ಇಡೀ ರಾಜ್ಯದಲ್ಲಿ, ದೇಶದಾದ್ಯಂತ ಇವತ್ತು ಅನೇಕ ಮಕ್ಕಳಿಗೆ ಪೋಷಕರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ 21ನೇ ಶತಮಾನದಲ್ಲಿ ಇದ್ದಂಥ ಟೈಮಲ್ಲಿ ಅನೇಕ ಸಿಲೆಬಸ್ಗಳನ್ನಂಥದ್ದು ಬದಲಾವಣೆಗಳಾಗ್ತಿರ್ತಾವ. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒನ್ ನೇಷನ್ ಒನ್ ಎಜುಕೇಶನ್ ಅನ್ನಂತ ಹೊಸ ಪಾಲಿಸಿ, ಅಡ್ವಾನ್ಸ್ ಆಗಿ ಎಜುಕೇಶನ್ ಓದಂತ ಕೆಲಸ ಆಗ್ತಾ ಇದೆ. ಇವತ್ತು ಮಕ್ಕಳನ್ನ ನೋಡಿ ಸಾಕಷ್ಟು ಮಂದಿ ಪೋಷಕರು ಕಲಿಬೇಕಾಗಿದೆ. ಪೋಷಕರ ಜೊತೆಲಿ ಶಿಕ್ಷಣದಲ್ಲಿ ಇದ್ದಂಥ ಪಾಲಿಸೀಸ್ ಕೂಡ ಬದಲಾವಣೆಗಳು ಆಗ್ಬೇಕಾಗ್ತಾ ಇದೆ. ಹಂಗಾಗಿ ಇವತ್ತು ಹೊಸ ಎಜುಕೇಶನ್ ಪಾಲಿಸಿಯಲ್ಲಿ, ಹೊಸ ಶಿಕ್ಷಣ ನೀತಿಯಲ್ಲಿ ಅನೇಕ ಬದಲಾವಣೆಗಳು ಕೂಡ ಬರ್ತಾ ಇದಾವ. ಇವತ್ತು ಪ್ರೈವೇಟ್ ಎಜುಕೇಶನ್ ಸೊಸೈಟಿನ ಪ್ರೈವೇಟ್ ಶಾಲೆಗಳನ್ನೇ ಕಾಂಪಿಟೇಷನ್ ಮಾಡಬೇಕಾದ್ರಿಗಿನ ಇವತ್ತು ಒನ್ ನೇಷನ್ ಒನ್ ಎಜುಕೇಶನ್ ಹೊಸ ಶಿಕ್ಷಣ ನೀತಿಯನ್ನು ಕೂಡ ಜಾರಿಗೆ ತರಬೇಕಾಗಿದೆ. ಇವತ್ತು ಮುಂಬರುವಂತ ದಿನಗಳಲ್ಲಿ ದೇಶ ಅನ್ನಂಥದ್ದಿನ ಬದಲಾವಣೆ ಆಗಬೇಕು. ಮುಂದುವರೆದಂತ ದೇಶಗಳ ಜೊತೆ ನಾವು ಕಾಂಪಿಟೇಷನ್ ಅನ್ನು ಮಾಡಬೇಕಾದ್ರಿಗಿನ ಇವತ್ತು ಶಿಕ್ಷಣಕ್ಕೆ ಮಾತ್ರ ಸಾಧ್ಯ. ಶಿಕ್ಷಣದ ಮೂಲಕ ನಾವು ಇತರದ ರಾಷ್ಟ್ರಗಳ ಜೊತೆಲಿ ನಾವು ಕಾಂಪಿಟೇಷನ್ ಮಾಡ್ಕೋಬಹುದು ಅನ್ನಂತ ಒಂದು ಸಂದೇಶವನ್ನು ಮಕ್ಕಳೆಲ್ಲರೂ ಕೂಡ ಕೊಡಬೇಕಾಗಿದೆ. ಹಂಗಾಗಿ ಇವತ್ತು ಈ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳೆಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಪಡ್ಕೊಳ್ರಿ. ಶಿಕ್ಷಣದ ಜೊತೆಲಿ ಒಳ್ಳೆ ಸಂಸ್ಕಾರವನ್ನು ಆಗುತ್ತ ಕೆಲಸ ಕೂಡ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಜಗತ್ತು ಮುಂದೋಗಬೇಕು, ನಮ್ಮ ಕುಟುಂಬ, ನಮ್ಮ ದೇಶ, ನಮ್ಮೆಲ್ಲ ಕೂಡ ಮುಂದುವರಿಬೇಕಾದ್ರಿಗಿನ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ರೀತಿಯಲ್ಲಿ ತಾವೆಲ್ಲರೂ ಕೂಡ ಒಳ್ಳೆ ಶಿಕ್ಷಣ ಕೂಡ ಪಡ್ಕೋಬೇಕಾಗಿದೆ. ಹಂಗಾಗಿ ಬಹುಶಃ ನಾನು ವೇದಿಕೆ ಮೇಲಿದ್ದಂತೆ ಎಲ್ಲ ಹರಿಗುರು ಶರಣರಿಗೆ ನಾನು ಇವತ್ತು ಬಹುಶಃ ನಾನು ಈ ವೇದಿಕೆ ನೋಡಿದ ನಂತರ ನಮ್ಮ ದೇಶ ಅನ್ನಂಥದ್ದು ಕೂಡ ಇದೇ ತರ ಇರಬೇಕು ಅನ್ನೋಂಥ ಭಾವನೆಗಳು ಇಟ್ಕೊಂಡು ನಮ್ಮೆಲ್ಲರೂ ಕೂಡ ಸಂತೋಷ ಆಗ್ತಾ ಇದೆ. ಹಂಗಾಗಿ ಇವತ್ತು ಒಂದು ಸಣ್ಣ ಕುಗ್ರಾಮಗಳಲ್ಲಿ ಇವತ್ತಿಂಥ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ನಾನು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಜೊತೆಲಿ ನಮ್ಮ ಬಹುಶಃ ಈ ಗದಗ, ಧಾರವಾಡ, ಹುಬ್ಬಳ್ಳಿ ಇವೆಲ್ಲ ಕೂಡ ಭಾವೈಕ್ಯಕ್ಕೆ ಸಂಕೇತವಾದಂಥ ಊರುಗಳಾಗಿರೋ ಕಾರಣ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರೆ ಕೂಡ ಎಲ್ಲ ಜಾತಿಯ ಜನರು, ಎಲ್ಲ ಜಾತಿಯ ಧರ್ಮಗುರುಗಳು ಕೂಡ ಇದ್ದು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರ. ಅದು ಇಲ್ಲಿ ವೇದಿಕೆ ಮೇಲೆ ನೋಡಿದ ನಂತರ ಕೂಡ ಬಹಳಷ್ಟು ಸಂತೋಷ ಆಗಿದೆ. ಹಾಗಾಗಿ ಈ ಶಾಲೆಯ ಎಲ್ಲ ಮುಖ್ಯ ಉಪಾಧ್ಯಾಯರಿಗೆ ಮತ್ತು ಈ ಶಾಲೆಯ ಎಲ್ಲ ಹಿರಿಯರಿಗೆ ನಾನು ವಂದಿಸುತ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.